ನಮಸ್ಕಾರ ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ನ ಮೇಲೆ ಯುದ್ಧವನ್ನ ಶುರು ಮಾಡಿದೆ. ಇರಾನ್ನ ಮೇಲೆ ಭಾರಿ ಏರ್ ಸ್ಟ್ರೈಕ್ ಅನ್ನ ನಡೆಸಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ಶಾಕಿಂಗ್ ಕೊಟ್ಟ ವಿಷಯ ಏನಂದ್ರೆ, ಅಮೆರಿಕದ ಪಡೆಗಳು ಇರಾನ್ ದೇಶದ ಒಳಗಡೆ ನುಗ್ಗಿ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮೆನಿ ಅವರನ್ನ ಕೊಂದು ಹಾಕಿದ್ದಾರೆ. ಅದೇ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಾಮೆನಿ ಅವರ ಮಗಳು, ಅಳಿಯ ಮತ್ತೆ ಮೊಮ್ಮಗಳು ಕೂಡ ಸಾವನ್ನ ಅಪ್ಪಿದ್ದಾರೆ. ಈ ಸುದ್ದಿ ಹೊರಬಂದ ತಕ್ಷಣ ಇಡೀ ಇರಾನ್ ದೇಶ ಗಂಭೀರ ವಾತಾವರಣಕ್ಕೆ ಸೃಷ್ಟಿಯಾಯಿತು. ಇರಾನ್ ಸರ್ಕಾರ 40 ದಿನಗಳ ಕಾಲ ಶೋಕಾಚರಣೆ ಮತ್ತು 7 ದಿನಗಳ ಕಾಲ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿದೆ. ಈ ಕಡೆ ಇರಾನ್ನ ಒಳಗಡೆ ಜನರು ಒಂದು ಕಡೆ 32 ವರ್ಷದ ಕಾಲ ದೀರ್ಘ ಡಿಕ್ಟೇಟರ್ಶಿಪ್ ಮುಗಿತಲ್ಲ ಅಂತ ತುಂಬಾ ಖುಷಿ ಪಟ್ರೆ, ಇನ್ನೊಂದು ಕಡೆ ಸಾವನ್ನಪ್ಪಿದ ಸುಪ್ರೀಂ ಲೀಡರ್ನ ಫೋಟೋನ ಹಿಡಿದು ರಸ್ತೆಗೆ ಬಂದು ಅಳುತ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಇರಾನ್ ದೇಶ ಎಮೋಷನಲ್ ಆಗಿ ಸ್ಪ್ಲಿಟ್ ಆಗಿದೆ. ಈಗ ಈ ಪರಿಸ್ಥಿತಿ ಇವ್ರಿಗೆ ಏಕೆ ಬಂತು ಅಂತ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ, ಡಿಸೆಂಬರ್ 2025ರಲ್ಲಿ ಇವರ ಎಕಾನಮಿ ಕೊಲಾಪ್ಸ್ ಆಯಿತು. ಕರೆನ್ಸಿ 40% ಅಷ್ಟು ಡೌನ್ ಆಯಿತು. ಇನ್ಫ್ಲೇಷನ್ 70% ಜಾಸ್ತಿ ಆಯಿತು. ಅಂದ್ರೆ ಸ್ನೇಹಿತರೆ, ತಿನ್ನೋ ಆಹಾರ 70% ಇಲ್ಲಿ ಜಾಸ್ತಿ ಆಗಿದೆ. ಇರಾನ್ನ ಹಿಸ್ಟ್ರಿಯಲ್ಲಿ ಎಂದೆಂದೂ ನಡೆದಂತ ಪ್ರೊಟೆಸ್ಟ್ ಅಲ್ಲಿ ನಡೀತು. ಇರಾನ್ನ ಸರ್ಕಾರ ತಮ್ಮ ಜನರ ಮೇಲೇನೆ ಗುಂಡು ದಾಳಿಯನ್ನ ಮಾಡ್ತಾರೆ. ಇದರಿಂದ ಅವರೇ ಹೇಳೋ ಪ್ರಕಾರ 3000ಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನ ಅಪ್ತಾರೆ. ನೊಬೆಲ್ ಪ್ರೈಸ್ ಬೇಕು ಅಂತ ಕೂತ್ಕೊಂಡಿರೋ ಡೊನಾಲ್ಡ್ ಟ್ರಂಪ್ ಹೆಲ್ಪ್ ಇಸ್ ಆನ್ ದ ವೇ ಅಂತ ಟ್ವೀಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಅಮೆರಿಕಗೂ ಮತ್ತು ಪೂರ್ತಿ ಮಿಡಲ್ ಈಸ್ಟ್ಗೂ ಇರೋದು ಒಬ್ಬರೇ ದುಶ್ಮನ್, ಅದು ಇರಾನ್ ಆಗಿರುತ್ತೆ. ಯಾಕೆ ಅಂತ ಮುಂದೆ ಯಾವಾಗಾದ್ರೂ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡೋದಾದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ಮಾಡಿದ ದಾಳಿಯಿಂದ ಇರಾನ್ಗೆ ದೊಡ್ಡ ನಷ್ಟನೇ ಆಗುತ್ತೆ. ದೊಡ್ಡ ಸುಪ್ರೀಂ ಲೀಡರ್ ಆಗಿದ್ದಂತ ಆಯತುಲ್ಲಾ ಅಲಿ ಖಾಮೆನಿ ಅವರ ತಲೆನೇ ಅಲ್ಲಿ ಹೋಗಿರುತ್ತೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ಕೂಡ ಸುಮ್ಮನಿರಲಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಉತ್ತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಸಪೋರ್ಟ್ ಮಾಡುವಂತ ಮಿಡಲ್ ಈಸ್ಟ್ ನ 5-6 ಗಲ್ಫ್ ದೇಶಗಳ ಮೇಲೆ ಅಟ್ಯಾಕ್ ಅನ್ನ ನಡೆಸಿವೆ. ಇರಾನ್ ಕೇವಲ ಮಿಲಿಟರಿ ಬೇಸ್ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿಲ್ಲ, ಪಬ್ಲಿಕ್ ಏರಿಯಾ, ನಾಗರಿಕ ಪ್ರದೇಶಗಳ ಮೇಲೂ ಕೂಡ ಬಾಂಬ್ ನಿಂದ ದಾಳಿ ನಡೆಸಿವೆ. ಉದಾಹರಣೆಗೆ ಅಬುದಾಬಿ ಮತ್ತೆ ದುಬೈ ಅಂತ ಟೂರಿಸ್ಟ್ ಪ್ಲೇಸ್ಗಳು, ಬುರ್ಜ್ ಅಲಿ ಅರಬ್ ಅಂತ ಅಟ್ರಾಕ್ಷನ್ ಪ್ಲೇಸ್ ಅಲ್ಲೂ ಕೂಡ ಬಾಂಬ್ ನಿಂದ ದಾಳಿಯನ್ನ ಮಾಡಿ ಆ ಬಿಲ್ಡಿಂಗ್ ಅನ್ನ ಡ್ಯಾಮೇಜ್ ಮಾಡಿದೆ. ಇಲ್ಲಿ ನಮಗೆ ತುಂಬಾ ಮುಖ್ಯವಾದ ವಿಚಾರ ಏನಂದ್ರೆ, ಮಿಡಲ್ ಈಸ್ಟ್ ನ ಕಂಟ್ರಿಗಳಲ್ಲಿ 1 ಕೋಟಿಗೂ ಹೆಚ್ಚು ಇಂಡಿಯಾದವರು ಇದ್ದಾರೆ. ಅಬುದಾಬಿ, ದುಬೈ, ಕಾತಾರ್ ಅಂತ ಜಾಗಗಳಲ್ಲಿ ಲಕ್ಷಾಂತರ ಭಾರತೀಯ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಈ ಯುದ್ಧದಿಂದ ಫ್ಲೈಟ್ ಡಿಲೇ, ಕೆಲ ಫ್ಲೈಟ್ ಗಳನ್ನ ಕ್ಯಾನ್ಸಲ್ ಮಾಡಿ ಏರ್ ಸ್ಪೇಸ್ ಅನ್ನೇ ಕ್ಲೋಸ್ ಮಾಡಿದ್ದಾರೆ. ಇದರಿಂದ ಅಲ್ಲಿರೋ ಭಾರತೀಯರಿಗೆಲ್ಲ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದೇ ಕಾರಣಕ್ಕೆ ಭಾರತ ಸರ್ಕಾರ ಅಲ್ಲಿರೋ ಭಾರತೀಯರಿಗೆಲ್ಲ ಸೇಫ್ ಆಗಿರಿ, ಹೊರಗಡೆ ಅನಾವಶ್ಯಕವಾಗಿ ಓಡಾಡಬೇಡಿ, ಲೋಕಲ್ ನ್ಯೂಸ್ ಅನ್ನ ಫಾಲೋ ಮಾಡಿ ಅಂತ ಹೇಳಿದೆ. ಹಾಗೆ ನಮ್ಮ ಕರ್ನಾಟಕದ ಸರ್ಕಾರ ಕೂಡ ಅಲ್ಲಿರೋ ಕನ್ನಡಿಗರಿಗೆ ಯಾವುದೇ ಸಮಸ್ಯೆ ಬಂದ್ರೆ ನೀಡಿರುವ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೆಲ್ಪ್ ಲೈನ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಈಗ ಈ ಯುದ್ಧದಿಂದ ಇಂಡಿಯಾಗೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ ನೋಡಿ. ಇಂಡಿಯಾ ತನ್ನ ಸುಮಾರು 50% ಅಷ್ಟು ಆಯಿಲ್ ಅನ್ನ ಮಿಡಲ್ ಈಸ್ಟ್ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡುತ್ತೆ. ಈ ಆಯಿಲ್ ಬರೋದು ಸ್ಟ್ರೀಟ್ ಆಫ್ ಹಾರ್ಮುಜ್ ಅನ್ನೋ ಒಂದು ಸಣ್ಣ, ಅಂದರೆ ತುಂಬಾ ಪ್ರಮುಖವಾದ ಸಮುದ್ರದ ದಾರಿಯಿಂದ. ಪ್ರತಿದಿನ ಸುಮಾರು 20 ಲಕ್ಷ ಬ್ಯಾರೆಲ್ಸ್ ಕ್ರೂಡ್ ಆಯಿಲ್ ಈ ದಾರಿಯಿಂದ ಇಂಡಿಯಾಗೆ ಬರುತ್ತೆ. ವರದಿಗಳ ಪ್ರಕಾರ ಇರಾನ್ ಈಗಾಗಲೇ ಈ ದಾರಿಯನ್ನ ಬಂದ್ ಮಾಡೋದಕ್ಕೆ ಆರ್ಡರ್ ಅನ್ನ ಕೊಟ್ಟಿದೆ. ಇದರಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಬೆಲೆ ಜಾಸ್ತಿ ಆಗುತ್ತೆ, ಶಿಪ್ಪಿಂಗ್ ಕಾಸ್ಟ್ ಮತ್ತೆ ಇಂಡಿಯಾದ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇದರ ನೇರ ಪರಿಣಾಮ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಸೆನ್ಸೆಕ್ಸ್, ನಿಫ್ಟಿ 50 ಆಯಿಲ್ ಕಂಪನಿಗಳು ಹಾಗೆ ಆಯಿಲ್ ಅನ್ನ ಉಪಯೋಗಿಸಿ ಪ್ರಾಡಕ್ಟ್ ಅನ್ನ ರೆಡಿ ಮಾಡುವಂತ ಎಲ್ಲ ಕಂಪನಿಗಳ ಷೇರು ಭಾರಿ ಕುಸಿತವನ್ನ ನಾವು ನೋಡಬಹುದು. ಇದಕ್ಕಿಂತಲೂ ಬೇಜಾರಿನ ವಿಷಯ ಏನಂದ್ರೆ, ನ್ಯೂಸ್ ನ ಪ್ರಕಾರ ಅಮೆರಿಕ ಮತ್ತೆ ಇಸ್ರೇಲ್ ಸೇರಿ ಇರಾನಿನಲ್ಲಿ ಒಂದು ಶಾಲೆಯ ಮೇಲೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ. ವರದಿಗಳ ಪ್ರಕಾರ 100ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಸಾವನ್ನ ಅಪ್ಪಿದ್ದಾರೆ ಅಂತೆ. ಇದಕ್ಕೆ ಇಸ್ರೇಲ್ ಹೇಳೋದು ರೈಟ್ ಟೈಮ್ ಟು ಡಿಫೆಂಡ್ ಇಟ್ ಸೆಲ್ಫ್. ಆದ್ರೆ ಪ್ರಶ್ನೆ ಏನಂದ್ರೆ, ಮೊದಲು ಇರಾನಿನ ಮೇಲೆ ಇವರೇ ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಇದೇ ವಿಚಾರ ಈಗ ಜಾಗತಿಕ ಮಾಧ್ಯಮಗಳಲ್ಲಿ ತುಂಬಾ ವಿಚಾರ ಆಗ್ತಾ ಇದೆ. ಸ್ನೇಹಿತರೆ, ಯುದ್ಧದಲ್ಲಿ ಯಾವ ದೇಶ ಗೆದ್ದಿದ್ರು ಸೋಲೋದು ಸಾಮಾನ್ಯ ಜನರೇ, ಬೆಲೆ ಕಟ್ಟೋದು ಸಾಮಾನ್ಯ ಜನರೇ. ಯುದ್ಧ ಯಾವತ್ತಿದ್ರೂ ಪರಿಹಾರ ಅಲ್ಲ. ಈ ವಿಷಯ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ರೀಸೆಂಟ್ ಅಪ್ಡೇಟ್ಸ್ ನಿಮಗೆ ಬೇಕಂದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.